ಧಾರವಾಡ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಹೋರಿಯೊಂದಿಗೆ ಓಡುವ ಸ್ಪರ್ಧೆ ಮಂಜುನಾಥ ಮಕ್ಕಳಗೇರಿ ಘಟನೆ. ಧಾರವಾಡ ತಾಲೂಕಿನ ಮುಳುವತ್ತಲ ಗ್ರಾಮದಲ್ಲಿ ಮಂಜುನಾಥ ಮಕ್ಕಳಗೇರಿ ಗೆಳೆಯರ ಬಳಗದ ವತಿಯಿಂದ ಪ್ರಪ್ರಥಮ ಬಾರಿಗೆ ಹಮ್ಮಿಕೊಳ್ಳಲಾಗಿದ್ದ ಬೃಹತ್ ಹೋರಿ ಹಿಡಿದುಕೊಂಡು ಓಡುವ ಸ್ಪರ್ಧೆಯು ಭಾನುವಾರ ಅತ್ಯಂತ ವಿಜೃಂಭಣೆ ಹಾಗೂ ಸಡಗರ ಸಂಭ್ರಮದಿಂದ ಜರುಗಿತು. ಧಾರವಾಡ ಗ್ರಾಮೀಣ ಬಿಜೆಪಿ ಮುಖಂಡರಾದ ಮಂಜುನಾಥ ಮಕ್ಕಳಗೇರಿಯವರು ಈ ರೋಮಾಂಚಕ ಸ್ಪರ್ಧೆಯನ್ನು ಉದ್ಘಾಟಿಸಿ ಕ್ರೀಡಾಪಟುಗಳಿಗೆ ಹಾಗೂ ಗ್ರಾಮಸ್ಥರಿಗೆ ಶುಭ ಹಾರೈಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಮಂಜುನಾಥ ಮಕ್ಕಳಗೇರಿ, ನಮ್ಮ ಗ್ರಾಮೀಣ ಭಾಗದ ಶ್ರೇಷ್ಠ ಸಂಸ್ಕೃತಿ, ಜನಪದ ಕ್ರೀಡೆಗಳು ಹಾಗೂ ಗ್ರಾಮೀಣ ಸೊಗಡನ್ನು ಬೆಳೆಸಿ ಉಳಿಸುವಲ್ಲಿ ಇಂತಹ ಹೋರಿ ಓಡಿಸುವ ಸ್ಪರ್ಧೆಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಯುವ ಜನತೆಯಲ್ಲಿ ಕ್ರೀಡಾ ಸ್ಫೂರ್ತಿ ಹಾಗೂ ಒಗ್ಗಟ್ಟನ್ನು ಮೂಡಿಸಲು ಇಂತಹ ಸಾಹಸಮಯ ಪಂದ್ಯಾವಳಿಗಳು ಸಹಕಾರಿಯಾಗಿದೆ. ರೈತರ ಮಕ್ಕಳು ಉತ್ಸಾಹದಿಂದ ಈ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿರುವುದು ನಿಜಕ್ಕೂ ಶ್ಲಾಘನೀಯ ಎಂದು ಹೇಳಿದರು. ಇಲ್ಲಿ ಹೋರಿ ಓಡಿಸುವುದಷ್ಟೇ ಅಲ್ಲ, ಅದರೊಂದಿಗೆ ರೈತನ ಮಗನು ಓಡುವುದು ಅತ್ಯಂತ ರೋಮಾಂಚನಕಾರಿ ದೃಶ್ಯವಾಗಿತ್ತು. ಇದು ಕೇವಲ ಕ್ರೀಡೆಯಲ್ಲ, ಮನುಷ್ಯ ಮತ್ತು ಪ್ರಾಣಿಯ ನಡುವಿನ ಪರಸ್ಪರ ಗೌರವದ ಸಂಬಂಧದ ಸಂಕೇತ. ಹೋರಿ ಮತ್ತು ರೈತ ಇಬ್ಬರು ಈ ಮಣ್ಣಿನ ಬದುಕಿನ ಜೊತೆ ಒಂದಾದವರು. ಸಾಹಸಿ ಯುವಕರು ತಮ್ಮ ಹೋರಿಗಳೊಂದಿಗೆ ಹೆಜ್ಜೆ ಹಾಕುತ್ತಾ ನಾಡಿನ ಜಾನಪದ ಸಂಸ್ಕೃತಿಯನ್ನ ಎತ್ತಿ ಹಿಡಿದರು. ಪಂಡಿತ ಪುಟ್ಟರಾಜ, ಡಾಕ್ಟರ್ ಆನಂದ ಮಹಾಸ್ವಾಮಿಗಳು, ಸುಕ್ಷೇತ್ರ ಯಾದವಾಡ, ಮುಳುವತ್ತಲ ಸಾನ್ನಿಧ್ಯ ವಹಿಸಿದರು. ಈ ಸ್ಪರ್ಧೆಯ ಮುಳುವತ್ತಲ ಗ್ರಾಮದಿಂದ ಪ್ರಾರಂಭವಾಗಿ ನರೇಂದ್ರ ರಸ್ತೆ ಯಾದವಾಡ ಹೈಸ್ಕೂಲ್ ಮಾರ್ಗವಾಗಿ ಪುನಃ ಮುಳುವತ್ತಲ ಗ್ರಾಮಕ್ಕೆ ತಲುಪಿತ್ತು. ಸುತ್ತಮುತ್ತಲ ನೂರಾರು ಹಳ್ಳಿಗಳಿಂದ ಬಂದಿದ್ದ ಬಲಿಷ್ಠ ಹೋರಿಗಳು ಹಾಗೂ ಸಾಹಸಿ ಯುವಕರು ರೋಮಾಂಚಕ ಪ್ರದರ್ಶನ ನೀಡಿದರು. ರಸ್ತೆಯ ಎರಡೂ ಬದಿಗಳಲ್ಲಿ ನೆರೆದಿದ್ದ ಸಾವಿರಾರು ವೀಕ್ಷಕರು ಸಿಳ್ಳೆ ಚಪ್ಪಾಳೆಗಳ ಮೂಲಕ ಸ್ಪರ್ಧಾಳುಗಳನ್ನು ಪ್ರೋತ್ಸಾಹಿಸಿದರು. ವಿಜೇತ ಹೋರಿಗಳ ಮಾಲೀಕರಿಗೆ ಹಾಗೂ ಯುವಕರಿಗೆ ಮಂಜುನಾಥ ಮಕ್ಕಳಗೇರಿಯವರು ಬಹುಮಾನವನ್ನು ವಿತರಿಸಿದರು. ಪ್ರಥಮ ಬಹುಮಾನವಾಗಿ 21,000 ನಗದು, ದ್ವಿತೀಯ ಬಹುಮಾನವಾಗಿ 15,000 ನಗದು, ತೃತೀಯ ಬಹುಮಾನವಾಗಿ 11,000 ರೂಪಾಯಿ ನಗದು ಸೇರಿದಂತೆ ಒಟ್ಟು 9 ನಗದು ಬಹುಮಾನಗಳನ್ನು ನೀಡಿ ಗೌರವಿಸಲಾಯಿತು. ಇನ್ನು ಈ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವಾಗಿ ಚಿಕ್ಕೋಡಿಯ ಶಿವರಾಜ್, ದ್ವಿತೀಯ ಸ್ಥಾನವಾಗಿ ಕೆನಕೇರಿ ರಾಕೆಟ್, ತೃತೀಯ ಸ್ಥಾನವಾಗಿ ಬೆಳ್ಳಿ ಸಾಮ್ರಾಜ್ಯ ಲಕ್ಷ ಗೋಕನಕೊಪ್ಪ. ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲಾ ಹೋರಿಗಳ ಮಾಲೀಕರಿಗೆ ಜೋಡಿ ಹಗ್ಗ ಹಾಗೂ ಆಗಮಿಸಿದ ಸಾರ್ವಜನಿಕರಿಗೆಲ್ಲರಿಗೂ ಅನ್ನ ಸಂತರ್ಪಣೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಮುಳುವತ್ತಲ ಗ್ರಾಮದ ಪ್ರಕಾಶ ಮಣಿಗೇಣಿ, ಬಸವನಗೌಡ ಪಾಟೀಲ್, ಯಲ್ಲಯ್ಯ ಸಂಗ್ರೇಸಕೊಪ್ಪ, ಮಲ್ಲಯ್ಯ ಹಿರೇಮಠ್, ಗುರುಪಾದ ಗಾಣಿಗೇರ, ಊರಿನ ಸಮಸ್ತ ಗುರು ಹಿರಿಯರು, ರೈತ ಬಾಂಧವರು, ಶ್ರೀ ಮಂಜುನಾಥ ಮಕ್ಕಳಗೇರಿ ಗೆಳೆಯರ ಬಳಗದ ಸದಸ್ಯರು ಹಾಗೂ ಅಪಾರ ಸಂಖ್ಯೆಯ ಯುವಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಕಿರಣ್ ಗೌಡ, ತಿಪ್ಪದಗೌಡ, ಪ್ರಶಾಂತ್ ಟಿವಿ, ಹುಬ್ಬಳ್ಳಿ. ಧನ್ಯವಾದಗಳು.